ರಂಗೇಗೌಡ, ಮಿಸ್ಟರ್ ಅಂಡ್ ಮಿಸಸ್ ಅಪ್ಪಯ್ಯ, ನನ್ನನ್ನು ಕ್ಷಮಿಸ್ಬಿಡು ಅಪ್ಪಯ್ಯ. ನನ್ನಿಂದ ನಿನಗೆ ಸಾನೆ ಅನ್ಯಾಯ ಆಗೋಗದೆ. ನನ್ನನ್ನು ಕ್ಷಮಿಸ್ಬಿಡು. ನಿನ್ನಿಂದ ನನಗೇನಪ್ಪ ಅನ್ಯಾಯ ಆಗಿದೆ? ಏನು ಅನ್ಯಾಯ ಆಗಿದೆ? ಹೌದು ಅಪ್ಪಯ್ಯ, ಅದೇನೋ ಗೊತ್ತಿಲ್ಲ. ಈಟ್ ವರ್ಷ ನಿನ್ನ ಅಪ್ಪಯ್ಯ ಅಂತ ಒಪ್ಕೊಂಡೇ ಇರಲಿಲ್ಲ. ಬತ್ತಾ ಬತ್ತಾ ನೀನು ಒಳ್ಳೆಯವನು ಅಂತ ಗೊತ್ತಾದ್ರೂ ಸಹ ನಿನ್ನ ಅಪ್ಪಯ್ಯ ಅಂತ ಬಾಯಿ ತುಂಬ ಕರೀನಿಲ್ಲ. ಐಸು ಮೇಡಮ್ ಅವರೇ, ಏನಾಯ್ತು ಮಗ? ಅವ ಐಸು ಮೇಡಮ್ ಅವ್ರು ಕರೆದಂಗಾಯ್ತು ಕಣವ. ಐಸು ಮೇಡಮ್ ಅವರೇ, ಕಂಗ್ರ್ಯಾಚುಲೇಷನ್, ಅವ್ರ ಪ್ರಜ್ಞೆ ಬಂದಿದೆ, ನಿಮ್ಮ ಹೆಸರು ಹೇಳ್ತಿದೆ. ನರ್ಸಮ್ಮ, ನಾನು ಅವ್ರನ್ನ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು. ಸರ್ ಕ್ಷಮಿಸಿ, ಒಳಗಡೆ ಯಾರನ್ನೂ ಬಿಡೋದಿಲ್ಲ, ಬೇಕಾದರೆ ಗ್ಲಾಸಿಂದ ನೋಡ್ಕೊಬೋದು. ಅಯ್ಯೋ ನರ್ಸಮ್ಮ, ಅವ್ರು ಕರೀತಾವ್ರೆ ಅಂತೀರಾ, ಹೋಗಂಗಿಲ್ಲ ಅಂತ ಹೇಳ್ತೀರಾ? ನೋಡಿ, ನಾನು ಅವ್ರನ್ನ ನೋಡಲೇಬೇಕು. ಗ್ಲಾಸ್ ಡೋರಿಂದ ನೋಡ್ಬೋದು. ಅದ್ಯಾವ್ರು ಕಣ್ಬಿಟ್ಬಿಟ್ಟ ಕಣವ, ಕಣ್ಬಿಟ್ಬಿಟ್ಟ. ನಮ್ಮ ಐಸು ಮೇಡಮ್ ಅವ್ರು ಕಣ್ಬಿಡಂಗೆ ಮಾಡ್ದ ಕಣವ. ಕಾಪಾಡ್ಬಿಟ್ಟ, ನಮ್ಮ ಐಸು ಮೇಡಮ್ ಅವ್ರನ್ನ ಕಾಪಾಡ್ಬಿಟ್ಟ. ಮಗ, ನೀನು ಸ್ಯಾನ ಪುಣ್ಯ ಮಾಡಿದೆ ಕಣ್ಣ. ಆ ಸಾವಿತ್ರಿ ಅವಳ ಗಂಡನ ಉಳಿಸ್ಕೊಳಕ್ಕೆ ಯಮಂತವ ಒಡೆದಾಟ ಮಾಡ್ದಂಗೆ ನೀನು ಆ ಯಮಂತವ ಒಡೆದಾಟ ಮಾಡಿ ನಿನ್ನ ಹೆಂಡನ್ನ ಉಳಿಸ್ಕೊಂಬಿಟ್ಟೆ ಕಣಪ್ಪ. ಈಗ ಸ್ಯಾನ ಸಂತೋಷ ಆಗ್ತೈತೆ. ಇಲ್ಲ ಕಣವ, ಎಲ್ಲ ನಿನ್ನ ಆಶೀರ್ವಾದ. ನೀನು ಅವ್ರಿಗೆ ರಕ್ತ ಕೊಟ್ಟೆ ನೋಡು, ಅದಕ್ಕೆ ನನ್ನ ಐಸು ಮೇಡಮ್ ಅವ್ರು ಉಳ್ಕೊಂಡಿರೋದು. ಎಲ್ಲ ನಿನ್ನ ಆಶೀರ್ವಾದ ಕಣವ. ಮಗ, ಮೊದಲು ದೇವ್ರ ತಾವ ಹೋಗಿ ಕೈ ಮುಗಿ ಹೋಗು.
ಮಾವಯ್ಯ ಅದು ಯಾಕೋ ಬರೋಕ್ಕೆ ಹೇಳಿದ್ರಂತೆ, ಇನ್ನೇನು ಸಮಸ್ಯೆ ಇಲ್ಲ ತಾನೇ? ಗಾಬರಿ ಆಗಬೇಡಿ, ಸಮಾಧಾನವಾಗಿರಿ, ಅಂಥದ್ದೇನೂ ಇಲ್ಲ. ಎವ್ರಿಥಿಂಗ್ ಈಸ್ ಆಲ್ ರೈಟ್. ಅಲ್ಲಿ ಎಲ್ಲರ ಎದುರುಗಡೆ ಮಾತಾಡೋದಕ್ಕಾಗೋದಿಲ್ಲ ಅಂತ ನಿಮ್ಮನ್ನು ಇಲ್ಲಿಗೆ ಬರೋದಕ್ಕೆ ಹೇಳಿದೆ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಮಾವಯ್ಯ ಐಸು ಮೇಡಮ್ ಅವ್ರ ಬಗ್ಗೆ ಅಲ್ಲ ತಾನೆ? ಕೆಟ್ಟದ್ದೇನೂ ಇಲ್ಲ ತಾನೆ ಮಾವಯ್ಯ? ಅಯ್ಯೋ, ಸಮಾಧಾನ ಸಮಾಧಾನ. ಇದು ಖಂಡಿತ ಐಶ್ವರ್ಯಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಶಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅವಳು ತುಂಬ ಚೆನ್ನಾಗಿ ರಿಕವರ್ ಆಗ್ತಾ ಇದ್ದಾಳೆ. ಒಬ್ಬ ಡಾಕ್ಟ್ರಾಗಿ ಹೇಳ್ತಾ ಇದ್ದೇನೆ, ಖಂಡಿತ ಇನ್ನೊಂದು 2 ತಿಂಗಳಲ್ಲಿ ಅವಳು ಮೊದಲನ ಹಾಗೆ ಆಗ್ತಾಳೆ ಅನ್ನೋ ಸಂಪೂರ್ಣ ನಂಬಿಕೆ ನನಗಿದೆ. ಇದು ಐಶ್ವರ್ಯ ನನ್ನ ಹತ್ರ ಪರ್ಸ್ನಲ್ ಆಗಿ ಏನು ಹೇಳಿದಾಳೋ ಆ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಅಳೇಂದ್ರ, ದಯವಿಟ್ಟು ನೀವು ನಿಮ್ಮ ಮನೆಯವ್ರನ್ನೆಲ್ಲ ಊರಿಗೆ ಕಳಿಸ್ಬಿಡ್ತೀರಾ? ಹೌದು ಗೌಡ್ರೆ, ಈ ವಿಷಯ ಅವಳೇ ನನ್ನ ಹತ್ರ ಹೇಳಿದ್ಲು. ಪದೇ ಪದೇ ಒತ್ತಿ ಒತ್ತಿ ಹೇಳಿದ್ಲು. ಅವಳಿಗೆ ಯಾಕೋ ಮನೆಯವರೆಲ್ಲ ಇಲ್ಲಿರೋದು ಇಷ್ಟ ಆಗ್ತಿಲ್ಲ. ಅದರಿಂದಾಗಿ ಅವಳು ಕಂಫರ್ಟಬಲ್ ಆಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೌದು ಮಾವಯ್ಯ, ಈ ಇಸಿದ ಬಗ್ಗೆ ನನ್ನ ತವನು ಮಾತಾಡೋರೆ. ನಾನು ಅಟ್ಟಿಯವ್ರ ತವ ಎಲ್ಲ ಹೋಗಿ ಮಾತಾಡಿದೆ, ಆದರೆ ಯಾರೂ ನನ್ನ ಮಾತೇ ಕೇಳ್ತಿಲ್ಲ. ಕೇಳಬೇಕು. ಇಂಥ ಪರಿಸ್ಥಿತಿಲಾದರೂ ಅವ್ರು ಕೇಳಲೇಬೇಕಲ್ವಾ? ಆದರೆ ಈ ಮಾತನ್ನು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ. ನಾನು ಅವ್ರಿಗೆ ಹೇಳೋದು ಚೆನ್ನಾಗಿ ಕಾಣಿಸೋದಿಲ್ಲ ಅಳಿ. ಅಂದರೆ ನಮ್ಮ ಐಶುಗೆ ಖಂಡಿತವಾಗ್ಲೂ ನಿಮ್ಮ ಮನೆಯವರೆಲ್ಲ ಇಲ್ಲಿರೋದು ತುಂಬ ಇರಿಟೇಟ್ ಆಗ್ತಿದೆ. ನಮ್ಮ ಮನೆಯವ್ರು ಬರೋದು ಕೂಡ ಅವ್ಳಿಗೆ ಇಷ್ಟ ಆಗ್ತಿಲ್ಲ. ಹಾಗಾಗಿ ನಮ್ಮ ಮನೆಯವರಿಗೆ ಹಾಸ್ಪಿಟ್ಲಿಗೆ ನೀವು ಬರಬೇಡಿ ಅಂತ ನಾನು ತಡೆದು ನಿಲ್ಲಿಸಿದ್ದೇನೆ. ಆದರೆ ಹಾಗೆ ನಿಮ್ಮ ಮನೆಯವ್ರಿಗೆ ನಾನು ಹೇಳೋದಕ್ಕಾಗೋದಿಲ್ಲ. ನೋಡಿ ಅಳಿ, ಅಂದರೆ ನನ್ನ ಮಗಳು ಒಂಥರ ಸ್ವತಂತ್ರ ಸ್ವಭಾವದವಳು. ಅವಳಿಗೆ ಯಾರದೇ ಅನುಕಂಪ, ಕರುಣೆ ಇದೆಲ್ಲ ಇಷ್ಟ ಆಗಲ್ಲ. ಚಿಕ್ಕ ಮಗು ಆಗಿದ್ದಾಗಲೂ ಕೂಡ ಅವಳಿಗೇನಾದರೂ ಜ್ವರ ಬಂದು ಹಾಸಿಗೆ ಹಿಡಿದ್ರೆ ಅವಳು ಸುತ್ತ ಕೂತ್ಕೊಂಡು ನಾವೇನಾದರೂ ಉಪಚಾರ ಮಾಡಿದ್ರೆ ಅವಳಿಗೆ ಕೋಪ ಬಂದುಬಿಡ್ತಿತ್ತು. ಏನು ಮಾಡೋದು, ಅವಳು ಮೊದಲಿಂದಲೂ ಹಾಗೇನೆ. ಆದರೆ ನಂತವ ಯಾವತ್ತೂ ಹಂಗಿಲ್ಲ ಮಾವಯ್ಯ. ಕರೆಕ್ಟ್. ಅದಕ್ಕೆ ಅದನ್ನು ಗಂಡ ಹೆಂಡತಿ ಸಂಬಂಧ ಅನ್ನೋದು. ಆ ಸಂಬಂಧನೂ ಬೇರೆ ಸಂಬಂಧನೂ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಗೌಡ್ರೆ. ಆಯಿತು ಮಾವ, ಇನ್ನೊಂದು ಕಿತ್ತವಾಗಿ ಮಾತಾಡ್ತೀನಿ. ಆಗಲೂ ಅವ್ರೇನಾದರೂ ಇಲ್ಲ ಅಂದರೆ ಒಂದು 2 ದಿನ ಆದರೂ ಬಿಟ್ಟೋಗಿ ಅಂತ ಹೇಳ್ಬೋದಾ? ಅಯ್ಯಯ್ಯೋ, ಸಾಧ್ಯನೇ ಇಲ್ಲ. ಇದು ನಮ್ಮ ಹಾಸ್ಪಿಟ್ಲ್ ಆಗಿರೋದ್ರಿಂದ ಈ ಎಲ್ಲರನ್ನೂ ಒಳ್ಳೆ ಕುರಿ ದೊಡ್ಡಿ ಥರ ಒಳಗಡೆ ಬಿಟ್ಕೊಂಡು ಸುಮ್ಮನೆ ಇದ್ದಾರೆ. ನೀವು ನನ್ನ ಅಳಿಯ ಅನ್ನೋ ಕಾರಣಕ್ಕೆ ICUನಲ್ಲಿ ನಿಮಗೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವೊಬ್ಬರು ಇಲ್ಲಿರಿ, ಮಿಕ್ಕಿದವ್ರನ್ನೆಲ್ಲ ದಯವಿಟ್ಟು ಕಳಿಸ್ಬಿಡಿ. ಏನು ಅವ್ವ ಮಗ ಭಾರಿ ಕಿವಿ ಕಚ್ಕೊಂಡು ಮಾತಾಡ್ತಾವ್ರಿ? ಇನ್ನೂ ಏನೇನು ಮನೆ ಹಾಳು ಕೆಲಸ ಮಾಡಬೇಕು ಅಂತ ನಿಮ್ಮ ಮನಸ್ನಾಗದು? ಏ ಮುದಿಯ, ಏನು ಮಮ್ಮಿ ಮುಂದೆ ನಿಂತು ಮಾತಾಡೋಷ್ಟು ಧೈರ್ಯ ಬತ್ತಾ ನಿಂಗೆ? ಏಟ್ ದಿನ ಬಾಯಿ ಮುಚ್ಕೊಂಡು ಕೂತಿದ್ದಕ್ಕೆ ಆ ಅಟ್ಟಿನಾಗೆ ನಿಮಗೆ ಹೆಂಗ್ ಬೇಕೋ ಹಂಗೆ ರಾಜ್ಯಭಾರ ನಡೆಸಿದ್ರಿ. ಇನ್ನು ಯಾಕೆ ಆ ಅಟ್ಟಿಗೆ ನಾನೇ ಹಿರೇಗೌಡ. ಓಹೋ, ಒಂದೇ ದಿನಕ್ಕೆ ಸ್ಯಾನೆ ಕನ್ಸು ಕಟ್ಕೊಂಡ್ಬಿಟ್ಟಿದ್ಯಾ? ಇದು ಕನಸಲ್ಲ ಅಮ್ಮಿ, ದಿಟ್ಟವಾಗ್ಲೂ ಹೇಳ್ತೀನಿ ಕೇಳು. ಈಟ್ ದಿನ ನನ್ನ ಮಗನ ತಲೆ ಸವರಿ ನೀನ್ ಹೇಳ್ದಂಗೆ ಕೇಳುವಂಗೆ ಮಾಡಿದ್ದೆ. ಆದ್ರೆ ಇವತ್ತು ನನ್ನ ಮಗ ನನ್ನನ್ನ ಅಪ್ಪಯ್ಯ ಅಂತ ಕರೆದವನೆ. ನನ್ನ ಸೊಸೆ ಎದ್ ಬತ್ತವಳೆ. ಅವಳು ಬಂದ್ಮ್ಯಾಕೆ ಮೊದಲ್ನಂಗೆ ನಿನ್ನ ಆಟ ನಡೆಯಕ್ಕಿಲ್ಲ ಕಾಂಚನ, ಎಪ್ತಿ ಮಡಕೋ. ಇದ್ಯಾಕ್ಲ ಮಗ, ಎಂಡ್ರು ಹುಷಾರಾದ್ಲು ಅಂತ ಸ್ಯಾನೆ ಖುಷಿಯಾಗಿದ್ದೆ, ಈಗ ನೋಡಿದ್ರೆ ಮಖ ಬಾಡೋಗೋದಲ್ಲ. ಅವ್ವ, ನಾನು ಇದನ್ನು ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ. ಆದರೆ ಹೇಳಲೇಬೇಕು ಅಂತ ತೀರ್ಮಾನ ಆಗೋಗದೆ. ನಾನು ಆಗಲೇ ಒಂದು ಕಿತ್ತ ಹೇಳಿವ್ನಿ,
ನೀವು ಯಾರು ಇಲ್ಲಿರೋದು ಬೇಡ, ಹಟ್ಟಿಗೆ ಹೋಗ್ಬಿಡಿ ಅಂತ. ಈಗ ಮಾವನು ಹಂಗೆ ಮಾಡ್ಬಿಡಿ ಅಂತ ತೀರ್ಮಾನ ಮಾಡೋರೆ ಕಣವ. ಅವ್ರು ನಂಗೆ ಒತ್ತಾಯ ಮಾಡ್ತಾವ್ರೆ. ಕಣ್ಲ ಮಗ, ಇದೇನಿಲ್ಲ ಹೆಂಗಂದ್ಬಿಟ್ಟೆ? ನೀನು ಒಬ್ಬನ್ನೇ ಇಲ್ಲಿ ಬಿಟ್ಬಿಟ್ಟು ಹೋಗೋದು ನ್ಯಾಯವಾ ಹೇಳು? ಅಲ್ಲ, ಹಟ್ಟಿಗೆ ಹೋಗಿ ಮನೆ ಕಂಡ್ರೆ ನಮಗೂ ನಿದ್ದೆ ಬಂದದ ಹೇಳು ಮಗ. ಹೌದು ಬಾವ, ಐಶ್ವರ್ಯಕ್ಕ ನಾವೆಲ್ಲ ಊರಿಗೆ ಹೋಗ್ಲಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಿಜ, ನಮ್ಮ ಕಡೆಯಿಂದ ಸಣ್ಣ ಪುಟ್ಟ ತಪ್ಪುಗಳಾಗಿವೆ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಐಶ್ವರ್ಯಕ್ಕಂಗೂ ನಮ್ಮನ್ನು ಕ್ಷಮಿಸಕ್ಕೆ ಹೇಳಿ. ಅಯ್ಯೋ, ನಿಮಗೆಲ್ಲ ಹೆಂಗೆ ಹೇಳಿ ನಾನು? ಒಂದು ಕಡೆ ಮಾವಯ್ಯ ಕಳಿಸ್ಬಿಡಿ, ಇದು ನನ್ನ ಮಗಳು ಹೇಳ್ತಾ ಇರೋದು ಅಂತಾರೆ. ಇನ್ನೊಂದು ಕಡೆ ನೀವು ಹೋಗೋಕ್ಕಿಲ್ಲ ಅಂತ ಹೇಳ್ತೀರಾ. ಸಂತೋಷದ ಟೈಮ್ನಾಗೂ ಏನು ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಯ್ತಿಲ್ಲ. ನನ್ನ ಸಂಟನ್ ಯಾರು ತಪ್ಪು ಹೇಳ್ಕೊಳ್ಳಿ. ಮಗ, ನೀನು ಯಾರಿಗೂ ಏನು ಹೇಳ್ಬೇಡ. ನಾವೆಲ್ಲ ನಮ್ಮ ಮಟ್ಟಿ ಕಡೆ ಹೋಯ್ತೀವಿ ಬಿಡು. ನೀವು ಬೇಕಿದ್ರೆ ವಂಡಿ, ಬೇಕಿದ್ರೆ ಎಲ್ರೂ ಕರ್ಕೊಂಡು ವಂಡಿ. ಆದರೆ ನಾನು ಮಾತ್ರ ನನ್ನ ಮಗ ಸೊಸೆನ ಬಿಟ್ಟು ಇಲ್ಲಿಂದ ಅಲ್ಲಾಡಕ್ಕಿಲ್ಲ. ನಮ್ಮ ಮಗ ಈಟೊಂದು ಕೇಳ್ಕೊತಾನೆ, ಸೊಸೆನೂ ಬೇಡ ಅಂತ ಹೇಳೋಳೆ, ಬೀಗರು ಹೋಗಿ ಅಂತ ಹೇಳೋರೆ. ಈಗ ಕೇಳಿದ ಮ್ಯಾಕು ಇಲ್ಲೇ ಇರ್ತೀನಿ ಅಂತ ಯಾಕೆ ಹಠ ಮಾಡಿವ್ರಿ? ನೀವೇನು ಡಾಕ್ಟ್ರೇ, ನರ್ಸಮ್ಮರೇ? ನೋಡಿ, ನೀವೆಲ್ಲ ಇಲ್ಲೇ ಕೂತ್ಕೊಂಡಿದ್ರೆ ನನ್ನ ಸೊಸೆಗೆ ನೆಮ್ಮದಿಕ್ಕಿಂತ ತಲೆನೋವೇ ಜಾಸ್ತಿ ಆಯ್ತದೆ. ಹೆಚ್ಚಿಗೆ ಮಾತಾಡ. ರಂಗೇಗೌಡ, ನೀನು ಹೋಗಿ ನಿಮ್ಮ ಮಾವನ್ ತಾವ ಮಾತಾಡ್ತಾ ಕುಂದ್ರಪ್ಪ. ಇವ್ರನ್ನೆಲ್ಲ ನಾನು ಹಟ್ಟಿ ಕರ್ಕೊಂಡು ಹೋಗ್ತೀನಿ. ಜಯ ಮುದ್ಕ, ಏನು ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಬೇಜಾನ್ ಎಗರಾಡ್ತಿದ್ಯಾ ಯಾಕೆ? ಏಯ್ ಮಗನೇ, ಮರ್ವಾದೆ ಕೊಟ್ಟು ಮಾತಾಡೋ. ಈಗಿಂತ ಬೇಜಾನ್ ನಾಟಕ ಮಾಡಕ್ಕೆ ನಂಗೂ ಬರ್ತದೆ, ಆದರೆ ನಾನು ಮಾಡಕ್ಕಿಲ್ಲ. ಅದು ನಂಗೆ ಬೇಕಾಗಿಲ್ಲ. ಮಗನೇ ನನ್ನನ್ನ ಅಪ್ಪಯ್ಯ ಅಂತ ಕರೀದೇ ಇದ್ದಾಗ ಬದುಕೋಕೆ ಆಸೆ ಇರಲಿಲ್ಲ. ಆದ್ರೆ ಈಗ ಹಂಗಲ್ಲ. ನಾನು ಆ ಊರಿಗೆ, ಆ ಹಟ್ಟಿಗೆ ಹಿರೇಗೌಡ. ಈಗೇನಾರ ನೀವು ಬರಲಿಲ್ಲ ಅಂದರೆ ಸೊಸೆಯನ್ನು ಬೀಗ್ರನ್ನು ಮುಂದೆ ಕೂಡಿಸ್ಕೊಂಡು ರಂಗೇಗೌಡನ್ ತಾವ ನಿಮ್ಮ ಬಂಡವಾಳ ಎಲ್ಲ ಹೇಳ್ಬಿಡ್ತೀನಿ. ನನ್ನ ಸೊಸೆಗೂ ಸ್ವಲ್ಪ ಕೆಲಸ ಕಮ್ಮಿ ಆಯ್ತದೆ. ಈಗೇನೋ ಬರ್ತಿರೋ ಹೆಂಗೆ? ಅತ್ತೆ, ಎಲ್ರಿಗೂ ಬರಕ್ಕೆ ಹೇಳಿ ಏನವ? ಹ್ಞೂ ಅತ್ತೆ, ಪಾಣಿಗೆ ಎಲ್ಲರನ್ನೂ ಕರಿ ಅಂತ ಹೇಳೇನಿ. ಅತ್ತೆ, ಇದನ್ನೆಲ್ಲ ತಗೊಂಬ ಅಂದ್ರಿ, ತಂದೆ ತಗೋರಿ. ಇದು ಈ ಮನೆಯಾಗ ನಾನು ಹೊರಡ್ಸೋ ಕೊನೆ ಶಾಸನ ಐತಿ ಮಕ್ಕಳ. ಈ ಮನೆಯಾಗ ಇಲ್ಲಿವರೆಗೂ ರಾಯಭಾರ ನಡೆಸಿದ್ದು ಭಾಳ ಆಯ್ತು. ಸಾಕು, ಇಲ್ಲಿಗೆ ಸಾಕು ಅನ್ನಿಸ್ತೈತಿ. ಇನ್ನು ಮುಂದಕ್ಕೆ
ಈ ಉಸ ಬರೀ ಬೇಡ ಅನ್ನಿಸ್ತೈತಿ. ಈ ಮನೆಯಾಗ ಒಂದು ಬೆಳಕಿತ್ತು, ಚಿತ್ರಾನ್ನ ಬೆಳಕಿತ್ತು. ಈ ಮನೆಯಾಗ ಆ ಬೆಳಕ ಹೋದ್ಮೇಲೆ ನಾವಿಲ್ಲಿರ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಈ ಮನೆ ನಿಮ್ದಾಯ್ತಿ, ಹುಷಾರಾಗಿ ನೋಡ್ಕೊಳ್ಳಿ. ಅರೆ ಇದೇನಜ್ಜವ, ನೀವು ನಂಗೆ ಸಹ ಒಂದು ಮಾತು ಹೇಳಿಲ್ಲ, ಇದ್ದಕ್ಕಿದ್ದಂಗೆ ಹೊರಡ ಮಾತಾಡ್ಲಕತ್ತೀರಿ. ಹೌದವ್ವ, ನಾನು ಬಾಗಿ ಇಬ್ಬರು ಕುಂತು ಭಾಳ ವಿಚಾರ ಮಾಡಿ ಈ ನಿರ್ಧಾರಕ್ಕೆ ಬಂದೀವಿ. ನಾವಿಲ್ಲಿರೋದು ಬೇಡ ಅಂತ ತೀರ್ಮಾನ ಮಾಡೀವಿ. ನಾವು ಗವಾಯಿಗಳ ಆಶ್ರಮ ಸೇರ್ಕತ್ತೀವಿ. ಅಲ್ಲೇ ಏನಾದರೂ ಸೇವಾ ಮಾಡಿಕೊಂಡು ಜೀವನ ಕಳೆಬೇಕು ಅಂತಿದ್ದೀವಿ. ಹಂಗಂದ್ರೆ ಹೆಂಗಜ್ಜವ? ಈ ಮನೆ ಬಿಟ್ಟು ಎಲ್ಲಿಗೆ ಹೊಂಟಿರಿ ನೀವು? ನಿಮ್ಮನ್ನೆಲ್ಲ ಬಿಟ್ಟು ನಾವೆಲ್ಲ ಹೆಂಗಿರೋದು? ಹೌದು ಅಜ್ಜವ್ವ, ಏನೋ ಕೆಟ್ಟದಾಗೋಗೈತಿ. ತಿಳಿದೋ ತಿಳಿದೇನೋ ತಪ್ಪು ಮಾಡಿವಿ. ಹೊಟ್ಟಿಗೆ ಹಾಕೊಂಡು ನಮ್ಮನ್ನ ಕ್ಷಮಿಸಿ ಜೊತೆಗಿರಲ್ಲ. ಏನ್ರಿ ಹಂಗ ನಿಂತೀರಿ? ಅಜ್ಜವ್ವ ಮನೆ ಬಿಟ್ಟು ಹೋಗ್ತೀನಿ ಅಂತಾರಲ್ಲ, ಸುಮ್ಕ ನಿಂತೀರಿ, ಮಾತಾಡಲ್ಲ. ಹೌದು ಅಜ್ಜವ್ವ, ನಮ್ಮಿಂದೇನೋ ತಪ್ಪಾಗೈತಿ, ಒಪ್ಕೋತೀವಿ. ಅದಕ್ಕೆ ಇಂಥ ಶಿಕ್ಷೆ ಕೊಡಬೇಡ್ರಿ. ನೀವು ಮನೆ ಬಿಟ್ಟು ಹೋಗೋದಂದ್ರೇನು? ದುರಾಸೆಗೆ ಬಿದ್ದು ದುಷ್ಟ ಆಗಿದ್ದೆ ಖರೆ, ಅದರ ಕಳ್ಕೊಂಡ್ಮೇಲೆ ನಾವೇನು ಕಳ್ಕೊಂಡ್ವಿ ಅಂತ ಗೊತ್ತಾಗೈತಿ. ನಿಮ್ಮನ್ನು ಕಳ್ಕೊಳಕ್ಕೆ ನಾವು ತಯಾರಿಲ್ಲ ಅಜ್ಜವ್ವ. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ನೀವು ನಮ್ಮ ಕೂಡ ಇರಬೇಕು. ನನ್ನ ಮಗಳು ಹುಟ್ಟಿದಾಗ್ಲ ಸಾಯ್ತಾಳ ಅಂತ ಆಕೆ ಹಣೆಯಾಗಿ ಬರ್ದಿತ್ತು. ಈಸ್ ದಿನ ಆಕೆ ನಮ್ಮ ಜೊತೆಗಿದ್ದಿದ್ದ ದೊಡ್ಡದಾಗತ್ತೆ. ಆಕೆ ಇರೋ ಮಠ ಎಲ್ಲರೂ ಕೂಡ ನಕ್ಕೊಂತ ಇದ್ಲು. ಆದ್ರೆ ಹೋಗುವಾಗ ಆಕೆ ಎದೆ ಭಾರ ಆಗಿತ್ತು. ಗೊತ್ತಾತು ಚಿಕ್ಕವ್ವ, ನಾವು ನಮ್ಮ ಸಣ್ಣ ಬುದ್ಧಿಯಿಂದ ಮಾತಾಡಿ ಆಕೆ ಎದೆ ಒಡೆದು ಹೋಗೋ ಹಂಗ ತಪ್ಪು ಮಾಡಿದ್ವಿ. ನಮ್ಮನ್ನ ಅದ್ಯಾವ್ರೂ ಕ್ಷಮಿಸಲ್ಲ, ತಿಳಿದೈತಿ. ಆದ್ರ ನೀವಾದ್ರೂ ಕ್ಷಮಿಸಿ. ಕ್ಷಮಿಸ್ಯಾಳ. ಅದಕ್ಕೆ ನಾವು ನಿಮ್ಮಿಂದ ದೂರ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಯಾಳ. ನೋಡ್ರಪ್ಪ, ಇದ್ರಾಗ ಆಸ್ತಿಗೆ ಸಂಬಂಧಪಟ್ಟ ಎಲ್ಲ ಪತ್ರಗಳು ಇದಾವ. ಈ ಮನೆ ನಿಮ್ಗೆ ಸೇರ್ತೈತಿ. ಇದ್ರಾಗ ನಿಮ್ಮಿಬ್ಬರ ಹೆಸರಿಗೂ 10 ಎಕರೆ ಹೊಲ ಬರ್ದೈತಿ. ಮಕ್ಳ ಹೆಸರಾಗ 10 ಲಕ್ಷ ಬರ್ತೈತಿ. ಇನ್ನು ಉಳಿದಿದ್ದೆಲ್ಲ ಹುಬ್ಬಳ್ಳಿನಾಗಿರೋ ಗವಾಯಿಗಳ ಅನಾಥಾಶ್ರಮಕ್ಕೆ ಸೇರ್ತೈತಿ. ರೊಕ್ಕ ಇದುವರೆಗ ನಿಮ್ಮನ್ನ ಕೆಟ್ಟೋರನ್ನಾಗಿ ಮಾಡಿತ್ತು. ಈ ರೊಕ್ಕನ ಹಂಗ ಮನುಷ್ಯನ ಕೆಟ್ಟೋರನ್ನಾಗಿ ಮಾಡಿಬಿಡುತ್ತ. ಇನ್ನು ಮುಂದೆ ನಿಮ್ಮ ವಿಚಾರದಾಗ ಹಂಗಾಗಬಾರ್ದು. ದುಡುದು ತಿನ್ರಪ್ಪ, ದುಡುದು ತಿನ್ರಿ. ಬೆವರು ಸುರಿಸಿ ದುಡುದು ತಿನ್ನೋದ್ರಾಗ ಹೆಮ್ಮೆ ಇರ್ತೈತಿ. ನೀವು ಆ ಹೆಮ್ಮೆಯಿಂದ ಬಾಳ್ರಲ್ಲ. ಬಾಗಿ ಹೋಗೋಣ.